ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದ ವಿಶೇಷವಾದಂತಹ ಮಾಹಿತಿಯನ್ನು ನಿಮ್ಮ ಮುಂದಿಡೋದೇ ನಮ್ಮ ಕಾರ್ಯಕ್ರಮದ ವಿಶೇಷತೆ. ಈ ವಾರ ಗುಡಿಯ ಅರಸಿ ನಾವು ಪಯಣವನ್ನು ಬೆಳೆಸಿರುವಂಥದ್ದು ನಂಜನಗೂಡು ಸಮೀಪದ ಹೆಡತಲೆ ಗ್ರಾಮಕ್ಕೆ. ನಂಜನಗೂಡು ಅಂದ ಕೂಡಲೇ ನಮ್ಮ ಕಣ್ಣು ಮುಂದೆ ಶ್ರೀಕಂಠೇಶ್ವರನ ದೇವಾಲಯ ಪ್ರತ್ಯಕ್ಷವಾಗುತ್ತೆ. ಅಂಥ ಪ್ರಸಿದ್ಧ ಸ್ಥಳ ನಂಜನಗೂಡಿಗೆ ಬೆಂಗಳೂರಿನಿಂದ ಕೆಲವೇ ಬಸ್ಸುಗಳ ವ್ಯವಸ್ಥೆ ಇದೆ. ಅಂಥ ಪ್ರಸಿದ್ಧ ಸ್ಥಳ ನಂಜನಗೂಡಿನ ಸಮೀಪದಲ್ಲೇ ಹೆಡತಲೆ ಅನ್ನುವಂಥ ಒಂದು ವಿಶಿಷ್ಟ ಕ್ಷೇತ್ರವಿದೆ. ಅಂದ ಹಾಗೆ ನಾವು ಆ ಕ್ಷೇತ್ರಕ್ಕೆ ಹೋಗಬೇಕಿದ್ರೆ ಮೊದಲು ನಂಜನಗೂಡನ್ನು ತಲುಪಬೇಕು. ಬೆಂಗಳೂರಿನಿಂದ ನಂಜನಗೂಡಿಗೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಆ ಬಸ್ಸುಗಳ ವಿವರ ಹೀಗಿದೆ ನೋಡಿ. ಬೆಂಗಳೂರಿನಿಂದ ನಂಜನಗೂಡಿಗೆ ಕೆಲ ಬಸ್ಸುಗಳಿವೆ. ಇದರ ಹೊರತಾಗಿ ನಾವು ಮೈಸೂರನ್ನು ತಲುಪಿಕೊಂಡರೆ ಅಲ್ಲಿಂದ ನಂಜನಗೂಡಿಗೆ ಕೇವಲ 20 ಕಿಲೋಮೀಟರ್. ಹಾಗಿದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಬಸ್ಸುಗಳ ವಿವರವನ್ನು ನೋಡೋಣ. ಐರಾವತ ಹೊರಡುವ ಸಮಯ ಮಧ್ಯಾಹ್ನ 3ಕ್ಕೆ, 3:15ಕ್ಕೆ, ಸಂಜೆ 6ಕ್ಕೆ, 6:15ಕ್ಕೆ, ಹೀಗೆ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳು ಸಿಗುತ್ತವೆ. ಇದರ ದರ 270ರಿಂದ 300 ರೂಪಾಯಿ. ಇನ್ನು ವೇಗದೂತ, ಇದು ಹೊರಡುವ ಸಮಯ 3:35ಕ್ಕೆ, 4ಕ್ಕೆ, ಹೀಗೆ ಇವು ಕೂಡ ಅರ್ಧ ಗಂಟೆಗೊಮ್ಮೆ ಲಭ್ಯ. ಇದರ ದರ 100ರಿಂದ 120 ರೂಪಾಯಿ. ಇಲ್ಲಿಗೆ ಬಂದಂಥ ಭಕ್ತಾದಿಗಳಿಗೆ ಉಳಿದುಕೊಳ್ಳುವ ವ್ಯವಸ್ಥೆಗೂ ಸಮಸ್ಯೆ ಏನಿಲ್ಲ. ಬಂದವರು ಅತಿ ಕಡಿಮೆ ದರದಲ್ಲಿ ಈ ಬಾಲಾಜಿ ಲಾಡ್ಜ್ನಲ್ಲಿ ಉಳಿದುಕೊಳ್ಳಬಹುದು. ಇಲ್ಲಿ AC ರೂಮ್ಗೆ 700 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾನ್ ACಗೆ 400 ರೂಪಾಯಿ ಮಾತ್ರ. ನಮಸ್ಕಾರ. ಇವತ್ತು ನಾವು ಬಂದಿರತಕ್ಕಂಥದ್ದು ನಂಜನಗೂಡು ತಾಲೂಕಿನ ಹೆಡತಲೆ ಅನ್ನುವಂಥ ಗ್ರಾಮಕ್ಕೆ. ವಾಸ್ತವವಾಗಿ ಇದು ಹೆಡತಲೆ ಅಲ್ಲ, ಎಡತಲೆ ಅಂತಾರೆ. ಯಾಕೆ ಆ ಎಡತಲೆ ಅಂತಾರೆ ಅದನ್ನು ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಾ ಆ ವಿಷಯಗಳನ್ನು ತಿಳಿಯೋಣ ಬನ್ನಿ. ವಾಸ್ತವವಾಗಿ ಈ ಎಲ್ಲ ಕ್ಷೇತ್ರವನ್ನು ಕೌಂಡಿನ್ಯ ಕ್ಷೇತ್ರ ಅಂತ ಕರೀತಾರೆ. ಕೌಂಡಿನ್ಯ ಮಹರ್ಷಿಗಳು ಈ ಜಾಗದಲ್ಲಿ ವಾಸ ಮಾಡಿದ್ರು ಅನ್ನುವಂಥ ಚರಿತ್ರೆಯನ್ನು ಇಲ್ಲಿ ದಾಖಲಿಸಿದ್ದಾರೆ. ಆ ಕೌಂಡಿನ್ಯ ಮಹರ್ಷಿಗಳು ತಪಸ್ಸು ಮಾಡ್ತಿದ್ದಂಥ ಜಾಗ ಇದು. ಆ ಕೌಂಡಿನ್ಯ ಮಹರ್ಷಿಗಳ ಆಶ್ರಯದಲ್ಲಿ ಸುಮಾರು ಋಷಿಮುನಿವರಿಯರು ತಪಸ್ಸನ್ನು ಮಾಡ್ತಾಯಿದ್ರು, ಯಜ್ಞ ಯಾಗಾದಿಗಳನ್ನು ಮಾಡ್ತಾಯಿದ್ರು. ಆ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಒಬ್ಬ ಬೃಹದಾಕಾರವನ್ನು ಹೊಂದಿರತಕ್ಕಂಥ ಒಬ್ಬ ರಾಕ್ಷಸ ಈ ಜಾಗದಲ್ಲಿದ್ದ. ಆ ರಾಕ್ಷಸ ಆ ಯಜ್ಞ ಮಾಡುವಾಗ ವಿಪರೀತ ತೊಂದರೆಯನ್ನು ಕೊಡ್ತಾ ಇದ್ದ. ಹಾಗಾಗಿ ಆ ಋಷಿವರಿಯರೆಲ್ಲ ಹೋಗಿ ಕೌಂಡಿನ್ಯ ಮಹರ್ಷಿಗಳನ್ನು ಮೊರೆ ಹೊಕ್ಕರು. ಈ ರಾಕ್ಷಸನ ಬಾಧೆ ವಿಪರೀತ ಆಗಿಬಿಟ್ಟಿದೆ, ದಯಮಾಡಿ ಇದನ್ನು ಶಮನ ಮಾಡಿಕೊಡಿ ಅಂತ ಆ ಋಷಿವರಿಯರೆಲ್ಲ ಕೌಂಡಿನ್ಯ ಮಹರ್ಷಿಗಳನ್ನು ಕೇಳಿದ್ರಂತೆ. ಆಗ ಕೌಂಡಿನ್ಯ ಮಹರ್ಷಿಗಳು ನಾರಾಯಣನನ್ನು ಕುರಿತು ತಪಸ್ಸನ್ನು ಮಾಡಿದರು. ಆಗ ನಾರಾಯಣ ಸ್ವಾಮಿ ಧರೆಗಿಳಿದ. ಆ ನಾರಾಯಣ ಸ್ವಾಮಿ ಇಳಿದು ಯಾವ ರೀತಿ ಆ ಕಾಟವನ್ನು, ಆ ರಾಕ್ಷಸನ ಉಪಟಳವನ್ನು ಶಮನ ಮಾಡಿದ ಅದೆಲ್ಲ ಕಥೆಗಳನ್ನು ನೋಡೋಣ. ಹೀಗೆ ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಹೆಡತಲೆ ನಂಜನಗೂಡು ತಾಲೂಕಿನ ಒಂದು ಪುಟ್ಟ ಗ್ರಾಮ. ಪುರಾಣ ಪ್ರಸಿದ್ಧ ಸ್ಥಳವೂ ಹೌದು. ಈ ಕ್ಷೇತ್ರದಲ್ಲಿ ಮಹರ್ಷಿ ಕೌಂಡಿನ್ಯರು ತಪಸ್ಸನ್ನಾಚರಿಸಿದ್ದರು ಅನ್ನತ್ತೆ ಪುರಾಣ. ನೋಡ್ತಾ ಇದ್ದೀರಾ, ದೇವಸ್ಥಾನ ಬಹಳ ಅದ್ಭುತವಾದಂತಹ ದೇವಸ್ಥಾನ. ಹೊಯ್ಸಳರ ಕಾಲದಲ್ಲಿ ಇದರ ಜೀರ್ಣೋದ್ಧಾರ ಆಯಿತು ಅಂತ ಹೇಳ್ತಾರೆ. ಅಂದಹಾಗೆ ನಾವು ಆ ಕೌಂಡಿನ್ಯ ಮಹರ್ಷಿಗಳ ತಪಸ್ಸಿಗೆ ವಿಷ್ಣು ಪ್ರತ್ಯಕ್ಷವಾದ ಅನ್ನುವಂಥ ಕಥೆಯನ್ನು ನೋಡ್ತಾ ಇದ್ವಿ.
ಆ ವಿಷ್ಣು ಪ್ರತ್ಯಕ್ಷನಾಗಿ ಆ ರಾಕ್ಷಸನ ಒಮ್ಮೆ ನೋಡ್ದ. ಆ ರಾಕ್ಷಸ ಬಹಳ ಬೃಹದಾಕಾರವಾಗಿ ಬೆಳೆದಿದ್ದಂತಹ ರಾಕ್ಷಸ, ದೈತ್ಯ ದೇಹಿ. ಆ ರಾಕ್ಷಸನ ಕಾಲನ್ನು ಕತ್ತರಿಸಿ ತನ್ನ ಬಲಭಾಗಕ್ಕೆ ಬಿಸಾಡಿದಂತೆ. ಆ ಬಿಸಾಡಿದ ಕ್ಷೇತ್ರವನ್ನು ಹೆಮ್ಮರಗಾಲ ಅಂತ ಇವತ್ತು ಕರೀತಾರೆ. ಯಾಕೆ ಅಂದರೆ ಆ ರಾಕ್ಷಸನ ಕಾಲು ಬಹಳ ಬೃಹದಾಕಾರವಾಗಿತ್ತು, ಹೆಮ್ಮರದಂತಿತ್ತು. ಹಾಗಾಗಿ ಅದನ್ನು ಹೆಮ್ಮರಗಾಲ ಅಂತ ಕರೀತಾರೆ. ಇನ್ನು ಆ ರಾಕ್ಷಸನ ತಲೆಯನ್ನು ತನ್ನ ಎಡಭಾಗಕ್ಕೆ ಹಾಕಿದನಂತೆ. ಹಾಗಾಗಿ ಎಡತಲೆ, ಆ ರಾಕ್ಷಸ ಉಳಿದಂತಹ ತಲೆ ಇದೆಯಲ್ಲ ಅದನ್ನು ಎಡತಲೆ ಅಂತ ಕರೆದು, ಆ ಎಡತಲೆಯನ್ನೇ ಇವತ್ತು ಹೆಡತಲೆ ಅಂತ ಕರೀತಾರೆ. ಅಂದಹಾಗೆ ಈ ಎಡತಲೆಯಲ್ಲಿ ಲಕ್ಷ್ಮೀಕಾಂತನ ದೇವಾಲಯ ಬಹಳ ಅಪರೂಪದ್ದು, ಹೊಯ್ಸಳರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬನ್ನಿ ಆ ದೇವರ ದರ್ಶನವನ್ನು ಮಾಡೋಣ, ಆ ಸ್ವಾಮಿಗೆ ನಮಿಸೋಣ. ಈ ಊರಿನಲ್ಲಿ ಹಿಂದೆ ಪಾಳೆಗಾರರ ಆಳ್ವಿಕೆ ಇತ್ತು. ಆಗೆಲ್ಲ ಇಲ್ಲಿ ಧಾರ್ಮಿಕ ಶ್ರೀಮಂತಿಕೆ ಇತ್ತು ಅಂತಾರೆ. ಅಂಥ ಪಾಳೆಗಾರರ ರಕ್ಷಣೆಯಿಂದಲೇ ಈ ದೇವಾಲಯ ಇವತ್ತಿಗೂ ಅಸ್ತಿತ್ವದಲ್ಲಿದೆ. ಈ ದೇವಾಲಯದಲ್ಲಿ ಒಬ್ಬ ಪಾಳೆಗಾರ ನಿರ್ಮಿಸಿದ 16 ಮುಖದ ಕಂಬದ ಒಂದು ಚಾವಡಿ ಇದೆ. ಅದೇ ಇಲ್ಲಿನ ಆಕರ್ಷಣೆ. ಇದನ್ನು ನಿರ್ಮಿಸಿದವನು ಭೀಮಪ್ಪ ದಂಡನಾಯಕ ಅಂತ. ಆತ 16 ಕಂಬಗಳನ್ನು ನೀವು ನೋಡ್ತಾ ಇರಬಹುದು. ಈ 16 ಕಂಬಗಳನ್ನು ನಿರ್ಮಿಸಿದ್ದಾನೆ. ಇದು ತುಂಬ ಕೌತುಕವಾದ ವಿಷಯವನ್ನು ತಿಳಿಸುವಂಥ ಕಂಬಗಳು. ಏನು ಆ ಕೌತುಕ ಅನ್ನೋದನ್ನು ನಾನು ಈ ಸಂಚಿಕೆಯ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನಾವೀಗ ಲಕ್ಷ್ಮೀಕಾಂತನ ದರ್ಶನವನ್ನು ಮಾಡೋಣ, ಬನ್ನಿ. ಇದಿಷ್ಟು ದೇವಾಲಯದ ಹೊರ ಪ್ರಾಕಾರವಾದರೆ, ಈ ಪ್ರಾಕಾರವನ್ನು ಬಿಡಿಸಿಕೊಂಡಂತಿರುವ ಮತ್ತೊಂದು ಅಂಕಣವೇ ಲಕ್ಷ್ಮೀಕಾಂತನ ಗರ್ಭಗುಡಿ. ಇದು ಲಕ್ಷ್ಮೀಕಾಂತನ ಗರ್ಭಗುಡಿಯ ಸನ್ನಿಧಿ. ಇದನ್ನು ತ್ರಿಕುಟಾಚಲ ಪ್ರದೇಶ ಅಥವಾ ತ್ರಿಕುಟಾಚಲ ಕ್ಷೇತ್ರ ಅಂತ ಕರೀತಾರೆ. ನೋಡಿ, ನಾವು ನೋಡ್ತಾ ಇದ್ದೀವಲ್ಲ, ಇದು ಲಕ್ಷ್ಮೀಕಾಂತನ ಸನ್ನಿಧಿ. ಇದರ ಉತ್ತರ ಭಾಗಕ್ಕೆ ನೋಡಿದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹವನ್ನು ನಾವು ಕಾಣ್ತೀವಿ. ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹದಲ್ಲಿ ಒಂದು ವಿಶೇಷತೆ ಇದೆ, ಅದನ್ನು ಆನಂತರ ನಿಮಗೆ ತಿಳಿಸ್ತೀನಿ. ಅದರ ಅಭಿಮುಖಕ್ಕೆ ನಾವು ತಿರುಗಿದ್ರೆ ವೇಣುಗೋಪಾಲ ಸ್ವಾಮಿಯನ್ನು ನಾವು ದರ್ಶನ ಮಾಡ್ತೀವಿ. ಈ ಮೂರೂ ಸನ್ನಿಧಿಗಳನ್ನು ಸೇರಿಸಿ ತ್ರಿಕುಟಾಚಲ ಕ್ಷೇತ್ರ ಅಥವಾ ಸನ್ನಿಧಿ ಅಂತ ಕರೀತಾರೆ. ಈಗ ಮುಖ್ಯವಾಗಿ ಈ ಲಕ್ಷ್ಮೀಕಾಂತನಿಗೆ ವಿಶೇಷವಾಗಿ ಅಭಿಷೇಕ ಆಗುತ್ತೆ. ಆ ಅಭಿಷೇಕಾದಿ ವಿಶೇಷಗಳನ್ನು ನಾವೀಗ ನೋಡ್ತಾ ಆ ಸ್ವಾಮಿಯನ್ನು ಕಣ್ತುಂಬಿಸಿಕೊಳ್ಳೋಣ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಭೃತ್ವಾ. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ ಹೃದಯಾನಗಮ್ಯಂ ಅಂತ ಆ ಭಗವಂತನನ್ನು ಕೊಂಡಾಡ್ತಾರೆ. ಕಮಲದಂಥ ಕಣ್ಣುಗಳನ್ನು ಹೊಂದಿರುವ, ಯೋಗಿಗಳ ಹೃದಯ ಉದ್ಯಾನದಲ್ಲಿ ವಿಹರಿಸುವ ಆ ಶ್ರೀಪತಿಗೆ ಇಲ್ಲಿ ವೈಭವದ ಅಭಿಷೇಕ. ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗಿಷ್ಟ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವ ಉದಯತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೆ ಅಭಿ ತಸ್ಮಾತ್ ವಿರಾಡ ಜಾಯತ. ಈ ಶ್ರೀ ವೈಷ್ಣವ ಪದ್ಧತಿಯಲ್ಲಿ ಆಂಡಾಳಮ್ಮ ಪರಮಭಕ್ತೆ, ವಿಷ್ಣುವಿನ ಪರಮಭಕ್ತೆ. ನಮ್ಮಲ್ಲಿ ಅಕ್ಕ ಮಹಾದೇವಿ, ಮೀರಾಬಾಯಿ ಇಲ್ವಾ? ಆ ರೀತಿಯಲ್ಲಿ ಈ ಆಂಡಾಳಮ್ಮ ವಿಷ್ಣುವಿನ ಪರಮಭಕ್ತೆ. ಈಕೆಯ ವಿಗ್ರಹದಲ್ಲಿ ಬಹಳ ವಿಶಿಷ್ಟವಾದದ್ದ ಒಂದು ಅದ್ಭುತವನ್ನು ನಾವು ಕಾಣ್ತೀವಿ. ಸರ್ವಮಂಗಳಮ